ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಈ ರೀತಿ ಬ್ಲೌಸ್ ಪೀಸ್ನ ಕೊಟ್ಟಿರ್ತಾರೆ ಅಲ್ವಾ, 1 ಮೀಟರ್ ಕ್ಲಾತ್ ಆದರೂ ಕೂಡ 40 ಸೈಜ್ ಬ್ಲೌಸ್ಗೆಲ್ಲ ಅದು ಸಾಕಾಗೋದಿಲ್ಲ. ಸೊ ಅದನ್ನು ಹೇಗೆ ನಾವು ಸರಿ ಮಾಡಿ ಕಟಿಂಗ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ನಾನಿವತ್ತು ತೋರಿಸ್ಕೊಡ್ತೀನಿ ನೋಡಿ. ಸೊ ಒಂದು ಸೈಡು ಮಧ್ಯಕ್ಕೆ ಇದನ್ನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸೈಡು ಸ್ಲೀವ್ಸ್ನ ಇಟ್ಕೊಂಡಿದ್ದೀನಿ. ಸೊ ಎರಡು ಕಡೆ, ಆ ಕಡೆ ಒಂದು ಸ್ಲೀವ್ಸ್ ಈ ಕಡೆ ಒಂದು ಸ್ಲೀವ್ಸ್ ಆ ಥರ ಎಲ್ಲ ಇಡೋದಕ್ಕೆ ಹೋಗಬೇಡಿ, ಅದು ನಿಮಗೆ ಸಾಕಾಗೋದಿಲ್ಲ. ಸೊ ಅದಕ್ಕೇನು ಮಾಡಿದ್ದೀನಿ, ಈ ರೀತಿ ಒಂದು ಸೈಡು ಫಸ್ಟು ಸ್ಲೀವ್ಸ್ನ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗ ಬ್ಯಾಕ್ ಪಾರ್ಟ್ನೂ ಕೂಡ ಈ ಕಡೆ ಸೈಡಲ್ಲಿ ಬ್ಯಾಕ್ ಪಾರ್ಟ್ನೂ ಕೂಡ ಇಟ್ಕೋತೀನಿ. ಸೊ ನೋಡಿ, ಇಲ್ಲಿನ ಬಂದು ನಾನು ಬ್ಯಾಕ್ ಪಾರ್ಟ್ನ ಇಡ್ತಾ ಇದ್ದೀನಿ. ಇದು ಬಂದು 40 ಸೈಜ್ ಬ್ಲೌಸ್ ಆಗುತ್ತೆ. ಇದನ್ನು ಕಟಿಂಗ್ ಕೂಡ ಮಾಡಿದ್ದೀನಿ, ಚೆಕ್ ಮಾಡಿ, ನನ್ನ ಚಾನಲ್ನಲ್ಲಿದೆ. ಸೊ 40 ಸೈಜ್ ಬ್ಲೌಸ್ ಕಟಿಂಗ್ದು ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ಅದನ್ನು ನಾವು ಇನ್ನು ಫ್ರಂಟ್ ಪಾರ್ಟ್ ಇರುತ್ತೆ ಅಲ್ವಾ, ಸೊ ಫ್ರಂಟ್ ಪಾರ್ಟ್ನ ತಂದು ಈ ಕಡೆ ನಾವು ಇನ್ನೊಂದು ಸೈಡ್ ಇಡಬೇಕು. ಬ್ಯಾಕ್ ಪಾರ್ಟ್ಗೆ ಯಾವಾಗಲೂ ಕೂಡ ಕ್ಲೋಸ್ ಇರುತ್ತೆ ಅಲ್ವಾ, ಅಲ್ಲಿ ಇಡಲೇಬೇಕು. ಯಾಕಂತಂದರೆ ಬ್ಯಾಕ್ ಪಾರ್ಟ್ ಈ ರೀತಿ ಓಪನ್ ಮಾಡಿದಾಗ ಮಧ್ಯೆ ಕ್ಲೋಸ್ ಆಗಿಬಿಟ್ರೆ, ಸೊ ಮಧ್ಯನೂ ಕೂಡ ಓಪನ್ ಇದ್ದರೆ ಬ್ಯಾಕಲ್ಲಿ ಓಪನ್ ಬಂದುಬಿಡುತ್ತೆ. ಅದಕ್ಕೇನು ಮಾಡಬೇಕು, ಈ ರೀತಿ ಬ್ಯಾಕ್ ಪಾರ್ಟ್ ತಂದು ನಾವು ಯಾವಾಗಲೂ ಕೂಡ ಕ್ಲೋಸ್ ಇರುತ್ತೆ ಅಲ್ವಾ, ಆ ಕಡೆ ಸೈಡೇ ಇಟ್ಕೋಬೇಕಾಗುತ್ತೆ. ಸೊ ನೋಡಿ, ಓಪನ್ ಅನ್ನೋದು ಆ ಕಡೆ ಸೈಡ್ ಇದೆ, ಕ್ಲೋಸ್ ಅನ್ನೋದು ನಮ್ಮ ಸೈಡ್ ಇದೆ. ಆ ರೀತಿ ಇಟ್ಕೊಂಡಿದ್ದೀನಿ, ಗೊತ್ತಾಯ್ತಲ್ವ ಇದು. ಹಾಗೆಯೇ ಫ್ರಂಟ್ ಪಾರ್ಟ್ನ ತಂದು ಇಲ್ಲಿ ನಾವು ಇಷ್ಟು ಚಿಕ್ಕ ಪೀಸಲ್ಲಿ ನಾವು ಎಟ್ಗಿಸ್ಬೇಕು ಅಂತಂದರೆ ಎಲ್ಲನೂ ಕೂಡ ಒಂದು ಸೈಡು ಇದು ಫ್ರಂಟಲ್ಲಿ ಹೇಗಿದ್ರು ಓಪನ್ ಇರುತ್ತೆ ಅಲ್ವಾ, ಓಪನ್ ಸೈಡ್ ಅನ್ನೋದು ಆ ಕಡೆ ಇದೆ ಅಂತಂದೆ ಅಲ್ವಾ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಓಪನ್ ಸೈಡ್ ಬಂದು ಆ ಕಡೆ ಇಟ್ಟಿದ್ದೀನಿ. ಸೊ ಇಲ್ಲಿ ನಮಗೆ ಯಾವ್ಯಾವುದಕ್ಕೆ ಪೀಸ್ ಬೇಕು ಅಂತಂದರೆ, ಇವಾಗ ಇನ್ನು ಬೆಲ್ಟ್ ಪಟ್ಟಿಗೆ ಪೀಸ್ ಬೇಕು. ಹಾಗೆಯೇ ಸ್ಲೀವ್ಸು ಆ ಕಡೆ ಈ ಕಡೆ ಸ್ವಲ್ಪ ನೋಡಿ ಈಚೆ ಬಂದಿದೆ ಅಲ್ವಾ, ಅದಕ್ಕೆ ಅಟ್ಯಾಚ್ ಮಾಡೋದಕ್ಕೆ ಪೀಸ್ ಬೇಕು. ಅದನ್ನು ಎಲ್ಲಿ ಕಟ್ ಮಾಡ್ಕೋತೀನಿ ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇದು ಈ ರೀತಿ ಪೀಸ್ ಕೊಟ್ಟಾಗ ಜಾಯಿಂಟಿಂಗ್ ಅನ್ನೋದು ಬಂದೇ ಬರುತ್ತೆ. ಜಾಯಿಂಟಿಂಗ್ ಬೇಡ ಅಂತಂದರೆ ಫಸ್ಟೇ ಹೇಳ್ಬಿಡಿ, ಪೀಸ್ನ ನೋಡಿಬಿಟ್ಟು. ಬಟ್ ಇವರು ಜಾಯಿಂಟಿಂಗ್ ಇದ್ದರೂ ಪರವಾಗಿಲ್ಲ ಅಂದರು. ಸೊ ಅಲ್ಲಿ ನೋಡಿ, ಆ ಕಡೆ ಪೀಸ್ ಕಟ್ ಮಾಡಿದೆ ಅಲ್ವಾ, ಅದೆರಡನ್ನೂ ಕೂಡ ಎತ್ತಿ ಇಟ್ಕೋತಾ ಇದ್ದೀನಿ. ಇದು ಬಂದು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋದಕ್ಕಾಗುತ್ತೆ. ಇನ್ನೂ 2 ಪೀಸ್ ಬೇಕು. ಇನ್ನೆರಡು ಪೀಸು ಬಂದು ಫ್ರಂಟು ನಾವು ಜಾಯಿಂಟ್ ಮಾಡ್ತೀವಿ ಅಲ್ವಾ, ಅಲ್ಲೇ ಸಿಗುತ್ತೆ, ಅಲ್ಲಿ ನಾವು ಕಟಿಂಗ್ ಮಾಡ್ಕೋಬೋದು. ಯಾರಾದರೂ ಈ ರೀತಿ ಪೀಸ್ನ ಕೊಟ್ಟರು ಅಂತಂದರೆ ಫಸ್ಟೇ ಹೇಳ್ಬಿಡಿ, ಈ ರೀತಿ ಜಾಯಿಂಟಿಂಗ್ ಬಂದುತ್ತೆ, ಪರವಾಗಿಲ್ಲ ಅಂದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ ಅಂತ. ಯಾಕಂತಂದರೆ ಎಲ್ಲ ಕಡೆ ಕೂಡ ಜಾಯಿಂಟ್ ಮಾಡಿದ್ದಾಳೆ ಹಾಗೆ ಹೀಗೆ ಅಂತ ಅಂತಾರೆ ನೀವು ಸ್ಟಿಚಿಂಗ್ ಎಲ್ಲ ಆದಮೇಲೆ. ಸೊ ಹಂಗಾಗಿ ಏನು ಮಾಡಿ ಅಂತಂದರೆ ಫಸ್ಟೇ ಹೇಳ್ಬಿಡಿ ಅವ್ರಿಗೆ, ಈ ರೀತಿ ಜಾಯಿಂಟಿಂಗ್ ಬರುತ್ತೆ, ಪರವಾಗಿಲ್ವಾ ಅಂತ ಕೇಳಿ. ಆಯಿತು, ಜಾಯಿಂಟ್ ಮಾಡೇ ಸ್ಟಿಚ್ ಮಾಡಿಕೊಡು ಅಂದರೆ ಮಾತ್ರ ಸ್ಟಿಚ್ ಮಾಡಿಕೊಡಿ. ಇಲ್ಲ ಅಂತಂದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ಸೊ ನೋಡಿ ಎಲ್ಲ ಕೂಡ ಜಾಯಿಂಟ್ ಮಾಡಿದ್ದಾಳೆ, 1 ಮೀಟರ್ ಬಟ್ಟೆ ಕೊಟ್ಟಿದ್ದೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಸ್ಲೀವ್ಸ್ ಉದ್ದ ಇದ್ದು ದಪ್ಪ ಇತ್ತು ಅಂತಂದರೆ 1 ಮೀಟರ್ ಕೂಡ ಸಾಕೋಗಿದ್ದಿಲ್ಲ, 110 ಬೇಕಾಗುತ್ತೆ ಅವ್ರಿಗೆ. ಹಾಗಾಗಿ ಇವರು ಜಾಯಿಂಟಿಂಗ್ ಇದ್ದರೂ ಪರವಾಗಿಲ್ಲ ಅಂದಿದ್ದಕ್ಕೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ನಾನು ಫಸ್ಟೇ ಹೇಳ್ಬಿಡ್ತೀನಿ, ಸೊ ಇದು ಪೀಸ್ ಆಗೋದಿಲ್ಲ ಅಂತ. ಯಾಕೆ ಅಂತಂದರೆ ಆಮೇಲೆ ಅವರು ಹಂಗೆ ಹಿಂಗೆ ಅಂತಂದರೆ ಕಷ್ಟ ಅಲ್ವಾ, ಅದಕ್ಕೋಸ್ಕರ. ಇದನ್ನು ನೆಕ್ನೂ ಕೂಡ ಕಟ್ ಮಾಡ್ಕೊಂಡು ಬಿಡ್ತಿದ್ದೀನಿ. ಯಾಕೆ ಅಂತಂದರೆ ಇದು ಬಂದು ನಮಗೆ ಒಂದು ಬೆಲ್ಟ್ ಪಟ್ಟಿಗೆ ಆಗುತ್ತೆ, ಹಾಗಾಗಿ ನೆಕ್ನ ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಸೊ ಒಂದು ಸೈಡು ಒಂದು ಬೆಲ್ಟ್ ಪಟ್ಟಿಗಾದರೆ ಇನ್ನೊಂದು ಸೈಡ್ ಬೆಲ್ಟ್ ಪಟ್ಟಿ ಬಂದು ಆ ಕಡೆ ಸೈಡಲ್ಲಿ ಪೀಸ್ ಇದೆ ನೋಡಿ, ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಲ್ವಾ, ಇಲ್ಲಿ ನಮಗೆ ಇನ್ನೊಂದು ಸೈಡು ಬೆಲ್ಟ್ ಪಟ್ಟಿಗಾಗುತ್ತೆ, ಅದಕ್ಕೋಸ್ಕರ. ಸೊ ಇದು ಗೊತ್ತಾಯ್ತಲ್ವ. ಈ ರೀತಿ ಏನಾದರೂ ಬ್ಲೌಸ್ ಪೀಸ್ ಬಂತು ಅಂತಂದರೆ ನೀವು ಕೂಡ ಈ ರೀತಿ ಕಟ್ ಮಾಡಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಟೈಲರಿಂಗ್ ಕ್ಲಾಸ್ನ ಯಾರಿಗೆಲ್ಲ ಮೊದಲಿಂದ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಸೊ ನಾನು ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ ಅಲ್ವಾ, ಅಲ್ಲಿ ಹೋಗಿ ಚೆಕ್ ಮಾಡಿ. ಟೈಲರಿಂಗ್ ಕ್ಲಾಸ್ದು ಪೂರ್ತಿ ವೀಡಿಯೋಗಳನ್ನ ಅದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಯಾವುದು ಕಷ್ಟ ಇದೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.